ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ನೆಚ್ಚಿನ ವೀಕ್ಷಕ ವೃಂದದವರೇ ಹಾಗೂ ವಿದ್ಯಾರ್ಥಿ ಬಳಗದವರೇ, ಇದು ಅಷ್ಟೇ ಮಿಶ್ರ ಜೋಡಣೆಯ ಅಕ್ಷರಗಳು ಭಾಗ 5, ಅಂದರೆ 5ನೇ ಪುಟ ಇದು. ಕನ್ನಡ ಇಂಗ್ಲೀಷ್ ಪದಗಳ ಸಂಕೀರ್ಣ. ಇದು ಅಷ್ಟೇ. ಕೆಲಸ ಇಲ್ಲದೆ ಊರಿಗೆ ಯಾಕೆ ಹೊರಟಿದ್ದು? ತಿನ್ನಲು 2 ಬಾಳೆಹಣ್ಣು ಇರಲಿ. ಕೆಟ್ಟ ಪಿಕಲಾಟದ ಕಿತಾಪತಿ ಯಾಕೆ ಬೇಕು? ಸೊ ಜಸ್ಟ್ ಲೈಕ್ ಇದು ಜೋಕ್, ಒಂದು ತಮಾಷೆಯಾಗಿ ಬರೆದಿರುವಂಥದ್ದು. ಎಂಜಲು ಉಪ್ಪಿನಕಾಯಿ ಯಾರ ಎಲೆಗೆ ಬಿತ್ತು? ಸೊ 5ನೇದು, ಎಡಗಡೆಯ ಇಟ್ಟಿಗೆ ಕೆಳಗೆ ಎಲ್ಲಿ ಯಾವಾಗ ಬಿತ್ತು? ಸೊ ಇಂದು ಬೆಳಗ್ಗೆ ರಸ್ತೆಗೆ ಬಂದ ಚಿರತೆ. ಸೊ ಇದೇ ರೀತಿ ಒಟ್ಟಿಗೆ ಇದರಲ್ಲಿ 17 ಶಬ್ದಗಳನ್ನು ಬರೆಯಲಾಗಿದೆ. ಇದರಲ್ಲಿ ನೀವು ಅದನ್ನು ನೋಡಿ ಓದ್ತಾ ಹೋದಾಗ ನಿಮಗೆ ಅದರ ಬದಲಾವಣೆ, ಚೇಂಜಸ್ ಎಲ್ಲ ಗೊತ್ತಾಗುತ್ತೆ. ಬಿಸಿ ಬಿಸಿ ಇಡ್ಲಿಯ ಸಾಂಬಾರು ಬೇಗ ಕೊಡಿ. ಸೊ ಅದೊಂದು ತಮಾಷೆ ಅಷ್ಟೆ. ನೀರಿನ ಚರಂಡಿಯಲ್ಲಿ ಹೇಗೆ ಬಿದ್ದು ಬಿಟ್ಟ? 1 ಈರುಳ್ಳಿ ಮಾತ್ರ ಬಿಂದಿಗೆಗೆ ಬಿತ್ತು. ಇಲಿ ಆದರೆ ಅದರ ಬಿಲಕ್ಕೆ ಓಡಿಯೇ ಹೋಯಿತು. ಸೊ ಈ ಥರ ಬರೆದಿರುವಂಥ ಶಬ್ದಗಳ ಮಿಕ್ಸಡ್ ವರ್ಡ್ಸ್, ಅಂದರೆ ಮಿಶ್ರಣಗಳ ಕನ್ನಡ ಮತ್ತು ಇಂಗ್ಲೀಷ್ ಮಿಶ್ರ ಮಾಡಿ ಬರೆದಿರುವಂಥದ್ದು. ಈ ದಿನ ಯಾವ ವಿಶೇಷ ಸಮಾರಂಭ? ಇಲಿ ಅದರ ಬಿಲಕ್ಕೆ ಓಡಿ ಹೋಯಿತು. ರಸ್ತೆಯಲ್ಲಿ ಓಡುತ್ತಿರುವ ಎತ್ತುಗಳು. ಆಮೇಲೆ ಬಿದಿರಿನ ಬೀಸಣಿಗೆ ತುಂಡಾಗಿ ಹೋಯಿತು. ಸೊ ಟಿಟ್ಟಿಬ ಪಕ್ಷಿ ಓಡಿಯೇ ಹೋಯಿತು. ನೆಕ್ಸ್ಟು, ಐಹೊಳೆಯ ಶಿಲ್ಪ ಕಲೆ ಪ್ರಸಿದ್ಧವಾಗಿದೆ. ಐಹೊಳೆ. ಇಲಿಯನ್ನು ಹಿಡಿದ ನಾಗರ ಹಾವು. ಸರಿ, ಈ ಥರ ಇಲ್ಲಿ ಒಟ್ಟಿಗೆ 17 ಶಬ್ದಗಳನ್ನು ಸೇರಿಸಿ ಬರೆಯಲಾಗಿದೆ. ಸೊ ಇಲ್ಲಿಗೆ ಈ ದಿನದ ಪುಟವನ್ನು ಕೊನೆಗೊಳಿಸಿ, ಇದು ಕೆಲವುಗಳ ನಂತರ ಬೇರೆ ರೆಡಿ ಮಾಡಿ, ಅಂದರೆ ಬರೆದು ನಾನು ಇದನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ. ಸೊ ನಿಮಗೆಲ್ಲರಿಗೂ ನಮಸ್ಕಾರಗಳೊಂದಿಗೆ ಈ ಪುಟವನ್ನು ಮುಗಿಸುತ್ತೇನೆ. ಬೈ ಬೈ.